ಎಷ್ಟು ಒಂದು ಊಟದ ಬೆಲೆ? ಒಂದು ಊಟ ಸರ್ ಈಗ ಜಸ್ಟ್ 90 ರೂಪಾಯಿ ಹಚ್ಚಿದ್ವಿ ಸರ್. ಅಂದರೆ 90 ರೂಪಾಯಿ 90 ರೂಪಾಯಿ ಅನ್ಲಿಮಿಟೆಡ್. ಹೌದು ಸರ್. ಹಾವೇರಿ ಯಾರು ವೀಡಿಯೋಸ್ ನೋಡ್ತೀರಾ ಕಮೆಂಟ್ ಮಾಡಿ. ಇದಕ್ಕಿಂತ ಇನ್ನೂ ಬೆಸ್ಟ್ ಸ್ಪಾಟ್ಸ್ ಎಲ್ಲ ಇದೆ ಅಂದರೆ ಕಮೆಂಟ್ ತಿಳಿಸಿ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕಾ ಟ್ರೈ ಮಾಡ್ತೀನಿ. ಅಲ್ಟಿಮೇಟ್. ಎಲ್ಲ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಹಾವೇರಿ ಗೈಸ್. ಹಾವೇರಿಗೆ ಸುಮಾರು ದಿನಗಳ ನಂತರ ಬಂದಿದ್ದೀವಿ. ಬಂದು ಇಳಿದಿದ್ದ ಕೂಡಲೇ ಮಧ್ಯಾಹ್ನ ಒಂದು ಒಳ್ಳೆ ಊಟ ಮಾಡೋಣ ಅಂತ ಹುಡುಕ್ತಿರ್ಬೇಕಾದ್ರೆ 17-18 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಶ್ರೀ ಶರಣ ಬಸವೇಶ್ವರ ಲಿಂಗಾಯತ್ ಖಾನಾವಳಿ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಗೈಸ್. ಒಂದು ಪ್ರಾಪರ್ ಉತ್ತರ ಕರ್ನಾಟಕ ಮೀಲ್ಸ್ ಮಾಡೋಣ ಅಂತ ಬಂದಿರುವಂಥ ಒಂದು ಸ್ಪಾಟು. ಲೊಕೇಶನ್ನು ಹಾವೇರಿ ಬಸ್ ಸ್ಟಾಪ್ ಎದುರುಗಡೆ ಹುಬ್ಳಿ ರೋಡ್ ಹತ್ರ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟು. 90 ರೂಪಾಯಿಗೆ ಅನ್ಲಿಮಿಟೆಡ್ ನಾರ್ತ್ ಕರ್ನಾಟಕ ಮೀಲ್ಸು. ಸೋಮವಾರ ಬಂದರೆ ನಿಮಗೆ ಬೇಳೆ ಹೋಳಿಗೆ ಜೊತೆ ಸಿಗುತ್ತೆ. ಅದರ ಕಾಸ್ಟು 100 ರೂಪಾಯಿ ಗೈಸ್. ಮಧ್ಯಾಹ್ನ ನೈಟು 2 ಹೊತ್ತು ಊಟನ ಸರ್ವ್ ಮಾಡಿಕೊಂಡು ಬರ್ತಾಯಿದ್ರೆ ಯಾವುದೇ ಥರ ರಜೆ ಇಲ್ಲ. ನಾವು ಸೋಮವಾರ ಬಂದಿವಿ. ಸೊ ಬಿಸಿ ಹೋಳಿಗೆ ಊಟ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗಿ ನೋಡ್ತಾರೆ ಲೈಕ್, ಶೇರ್, ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಲೆಟ್ಸ್ ಸ್ಟಾರ್ಟ್. ಬನ್ನಿ ಹೋಗೋಣ. ಎಸ್, ಬಂದು ನಾವು ಮೇಲ್ ಸೀಟಿಂಗ್ ತೊಗೊಂಡ್ವಿ. ಕೆಳಗಡೆ ಆಲ್ರೆಡಿ ಕ್ರೌಡ್ ಇದೆ. ನಮಗೂ ಡಿಸ್ಟರ್ಬ್ ಆಗುತ್ತೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮೇಲೆ ಬಂದು ನಾವು ಸೀಟಿಂಗ್ ತೊಗೊಬಿಟ್ಟಿದ್ದೀವಿ. ಎಸ್, ಬಂತು ನಮ್ಮ ಊಟ. ಹೋಳಿಗೆ ಊಟ. ಓಕೆ, ಕಾಳು, ಬದನೆಕಾಯಿ. ಇದು ಜುನ್ಕಾಲ ಬರುತ್ತಾ? ಜುನ್ಕಾಲ ಬರುತ್ತಲ್ಲ? ಸೋಮವಾರ ಇರಲ್ಲ. ಓಕೆ, ಸ್ವೀಟ್ ಇರುತ್ತಲ್ಲ. ಹಾಂ ಓಕೆ. ಈ ಜುನ್ಕಾ ವಡೆ ಅಂತ ಬರುತ್ತಲ್ಲ, ಅದು ಸೋಮವಾರ ಸಿಗಲ್ಲ, ಮಿಕ್ಕಿ ದಿವಸ ಸಿಗುತ್ತೆ. ಬಟ್ ಸೋಮವಾರ ಬಂದರೆ ನಿಮಗೆ ಬೇಳೆ ಹೋಳಿಗೆ ಸಿಗುತ್ತೆ. ಸಪ್ರೇಟಾಗಿ ಬೇಳೆ ಹೋಳಿಗೆ ತೊಗೊಂಡ್ರೆ 20 ರೂಪಾಯಿ ಕಾಸ್ಟು. ನೀವು ಇದು ಮೀಲ್ ಜೊತೆನೇ ತೊಗೊಂಡ್ರೆ ಜಸ್ಟ್ 10 ರೂಪಾಯಿ ಡಿಫ್ರೆನ್ಸ್ ಅಮೌಂಟ್. 90 ರೂಪೀಸ್ ಊಟಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಹೋಳಿಗೆ ಸಿಗುತ್ತೆ. ಸುಮಾರು ದಿನಗಳಾಗೋಯ್ತು ಈ ಊಟಗಳನ್ನ ನೋಡಿ. ಅಂತೂ ನನಗೆ ಪರ್ಸನಲ್ ಸಿಗಾಬಡೆ ಫೇವ್ರೇಟು. ಒಂದು ಪ್ರಾಪರ್ ಮೀಲ್ಸು, ಹೆಲ್ತಿ ಮೀಲ್ಸ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಕಾಳು, ಬದನೆಕಾಯಿ, ಕೋಸಂಬರಿ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಅದಾದಮೇಲೆ ಮೊಸರು. ನಾನು ಸ್ಟಾರ್ಟಿಂಗ್ ಸೆಕ್ಟರಲ್ಲಿ ಬರಬೇಕಾದ್ರೆ ನನಗೆ ಸುಮಾರು ಜನ ಕಮೆಂಟೇ ಮಾಡ್ಬಿಟ್ಟು ಹಿಂಗೆ ತಿನ್ನಬಾರ್ದು, ಹಂಗೆ ತಿನ್ನಬೇಕು ಅಂತೆಲ್ಲ. ರೊಟ್ಟಿ ಪುಡಿ ಅದಾದಮೇಲೆ ಮೊಸರು ಹಿಡ್ಕೊಂಡು ತಿನ್ನಬೇಕು. ನಂತರ ಕಲಿತಾ ಈಗ ಪ್ರಾಪರಾಗಿ ಒಂದು ಉತ್ತರ ಕರ್ನಾಟಕ ಮೀಲ್ಸ್ ಟೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಬರಲಿ, ರೊಟ್ಟಿ ಬರುತ್ತಂತ ಅಂದ್ಕೊಂಡಿದ್ದೆ. ಆಮೇಲೆ ಬೇಳೆ ಒಬ್ಬಟ್ಟು ಬರುತ್ತೆ. ಅದಾದಮೇಲೆ ರೈಸ್ ಇಸ್ಕೊಂಡು ನಾವು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಒಬ್ಬಟ್ಟು ಬಂತು. ಒಂದು ಬರುತ್ತಲ್ಲ ನಿಮ್ಗೆ ಎಷ್ಟು ಬೇಕು? ಒಂದು ಸಾಕು. ಒಂದು ಊಟಕ್ಕೆ ಒಂದು ಕೊಡ್ತೀರಲ್ಲ? ಒಂದು ಊಟಕ್ಕೆ 2 ಹೋಳಿಗೆ ಅನ್ನ ಸಾಂಬಾರು ಬರುತ್ತೆ. ರೊಟ್ಟಿ ಬರಲ್ಲ? ರೊಟ್ಟಿ ಬೇಕಪ್ಪ, ಒಂದು ಹೋಳಿಗೆ ಒಂದು ರೊಟ್ಟಿ. ನನಗೆ ಒಂದು ಹೋಳಿಗೆ ಸಾಕು. ಒಂದು ಇದು ಕೊಟ್ಬಿಡಿ, ನನಗೆ ತುಪ್ಪ ಹಾಕ್ಬಿಡಿ. ಓಕೆ, ರೊಟ್ಟಿ ತೊಗೊಬಂದ್ಬಿಡಿ. ಓಕೆನಾ? ಎಸ್, 2 ಹೋಳಿಗೆ ಬರುತ್ತೆ ಸೋಮವಾರ ಬಂದರೆ. ಅದಾದಮೇಲೆ ರೈಸ್ ತೊಗೋಬೋದು. ಇಲ್ಲ ನನಗೆ 2 ಹೋಳಿಗೆ ಬೇಡ ಅಂದರೆ 1 ಹೋಳಿಗೆ ತೊಗೊಳ್ಳಿ. ಅದಾದಮೇಲೆ ಒಂದು ರೊಟ್ಟಿ ತೊಗೊಂಡು ಅದಾದಮೇಲೆ ರೈಸ್ ಕೂಡ ತೊಗೋಬೋದು. ತುಪ್ಪ ಅಲ್ಲಿ ಹಾಕ್ಬಿಟ್ಟು ಕ್ರೇಜಿಯಾಗಿ ಕೊಡಿದರೆ ಇದನ್ನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಹೇಗಿದೆ ಅಂತ ನೋಡಿ. ಆಹಾ, ಎಷ್ಟು ಬ್ಯಾಲೆನ್ಸಿಂಗ್ ಆಗಿರಬೇಕಂದ್ರೆ ಸ್ವೀಟ್ ಟೆಕ್ಸ್ಚರ್ ಪ್ರಾಪರ್ ಬ್ಯಾಲೆನ್ಸಿಂಗ್ ಇದೆ ಅಂತ ಹೇಳ್ಬೋದು. ಆ ಬೆಲ್ಲ ಫ್ಲೇವರ್ ಹೆವಿ ಅನ್ಸಲ್ಲ ನಿಮಗೆ. ಮಗುಗಂತೂ 1% ಹೊಡಿಲ್ಲ. ಆರಾಮಾಗಿ 2 ಇಲ್ಲ 3 ಹೋಳಿಗೆ ಕೂಡ ನೀವು ತಿನ್ಬೋದು. ಸಾಫ್ಟು, ಬಿಸಿ ಕಿಚನಲ್ಲಿ ಪ್ರಿಪೇರ್ ಮಾಡ್ತಾರೆ. ತೊಗೊಬಂದು ಡೈರೆಕ್ಟಾಗಿ ನಿಮ್ಗೆ ತಟ್ಟೆಗೆ ಹಾಕೋದು ಆ ಥರ ಒಂದು ಇದರಲ್ಲಿ ಮಾಡ್ತಾ ಇರುವಂಥದ್ದು. ಹೋಳಿಗೆ ಅಂತೂ ಅಲ್ಟಿಮೇಟ್. ತುಪ್ಪ ಹಾಕ್ಸ್ಕೊಳ್ಳಿ, ಟೇಸ್ಟ್ ಮಾಡಿ. ಒಂದು ಫ್ರೆಶ್ ಆ್ಯಂಡ್ ಬೆಸ್ಟ್ ಸ್ಟಾರ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಒಂದು ರೊಟ್ಟಿ ಸಾಕು. ಸೊ ಇವಾಗ ತೊಗೊಂಡ್ರೆ 1 ಹೋಳಿಗೆ 1 ರೊಟ್ಟಿ, ಇಲ್ಲಾಂದರೆ 2 ಹೋಳಿಗೆ ತೊಗೋಬೋದು. ಆ ಥರ ಅಲ್ಲ? ಓಕೆ, ಇದಾದಮೇಲೆ ರೈಸ್ ತೊಗೊಬೋದು. ಓಕೆನಾ? ಎಸ್, ಜೋಳದ ರೊಟ್ಟಿ ಊಟ ಕಡಕ್ಕೂ ಸಿಗುತ್ತೆ, ಸಾಫ್ಟು ಸಿಗುತ್ತೆ. ನಾನು ಸಾಫ್ಟ್ ರೊಟ್ಟಿ ತೊಗೊಂಡಿರೋಂಥದ್ದು. ಟೇಸ್ಟ್ ಮಾಡೋಣ. ಸಾಫ್ಟು ತೆಳು ರೊಟ್ಟಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಬದನೆಕಾಯಿ ಪಲ್ಯ ಟೇಸ್ಟ್ ಮಾಡೋಣ. ಆಹಾ, ಕ್ರೇಜಿ. ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ. ಸುಮಾರು ದಿನಗಳಾಗೋಯ್ತಲ್ಲ, ಹೆವಿ ಇದು ಅನಿಸಲ್ಲ ನಿಮಗೆ. ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನಿಮ್ಗೆ 1% ಅನಿಸಲ್ಲ. ಉತ್ತರ ಕರ್ನಾಟಕ ಮನೆ ಊಟ ತಿಂದಂಗೆ ಒಂದು ಫೀಲು. ಬದನೆಕಾಯಿ ಪಲ್ಯ ಅಂತೂ ಅಲ್ಟಿ ಇದೆ. ಈಗ ಇದಂತೂ ರೊಟ್ಟಿ ತೊಗೊಂಡು ಹಂಗೇ ಈ ಶೇಂಗಾ ಪುಡಿ ಅನಿಸುತ್ತೆ, ಹಂಗೆ ಇದನ್ನು ತೊಗೊಂಡು ಮೊಸರಲ್ಲಿ ಲೈಟಾಗಿ ಹಂಗೆ ತೊಗೊಂಡ್ರೆ ಕ್ರೇಜಿಯಾಗಿರುತ್ತೆ. ಅಲ್ಟಿಮೇಟ್.
ಬೇರೆ ಕಡೆ ಕಂಪೇರ್ ಮಾಡಿದ್ರೆ ರೊಟ್ಟಿ ಸೈಜ್ ಚಿಕ್ಕದು, ಬಟ್ ಟೇಸ್ಟ್ ಅಂತೂ ಕ್ರೇಜಿಯಾಗಿದೆ. ಬದನೆಕಾಯಿ ಪಲ್ಯ ಚೆನ್ನಾಗಿದೆ, ಬಟ್ ನಾನಂತೂ ಪರ್ಸ್ನಲಿ ಸಜೆಸ್ಟ್ ಮಾಡೋದು ಚಟ್ನಿ ಪುಡಿ ಜೊತೆಗೆ ಮೊಸರು ಹಾಕೊಂಡು ಟ್ರೈ ಮಾಡಿ. ಕಳೆದೋಯ್ತೀರ ಟೇಸ್ಟ್ ಅಂತೂ. ಆ ಖಾರ, ಈಗ ಖಾರ ಅಂಟ್ತಾ ಇದೆ ಉತ್ತರ ಕರ್ನಾಟಕ ಖಾರವಂತೂ. ಆಹಾ, ಅದ್ಭುತವಾದಂಥ ಒಂದು ಊಟ, ಬೆಸ್ಟ್ ಊಟ, ಸ್ಯಾಟಿಸ್ಫೈ ಆಗಿರೋಂಥ ಒಂದು ಊಟ. ಹೆವಿ ಅನ್ಸಲ್ಲ ನಿಮಗೆ, ಹಿತವಾಗಿ ತಿನ್ನೋಕ್ಕಂತೂ ಒಂದು ಬೆಸ್ಟ್ ಸ್ಪಾಟು. ಈಗ ದಿನ ಖಾಲಿ ಬಾಬ್ನ ರೈಸ್ ಇಸ್ಕೊಂಡು ಹೇಗಿದೆ ಅಂತ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಹೇಗಿದ್ದೀರಾ? ಆರಾಮಿದೆ ಸರ್. ಓಕೆ, ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀಕಾಂತ್ ಸ್ವಾಮಿ, ಯಲವಿಗಿ ಮಠ ಸರ್. ಓಕೆ, ಹಾವೇರಿಯಲ್ಲಿ ಶ್ರೀ ಶರಣಬಸವೇಶ್ವರ ಲಿಂಗಾಯತ್ ಖಾನಾವಳಿ ಹೌದು ಸರ್, ನಮ್ಮ ಫೇಮಸ್. ಎಲ್ಲ ನಿಮ್ಮಂತಾರ ಸರ್ ಜನರದ ಅಭಿಪ್ರಾಯ. ಓಕೆ, ಎಷ್ಟು ವರ್ಷ ಆಯ್ತು ಶುರುವಾಗಿ? ಸರ್ 2007 ಸರ್ ಇದು ಖಾನಾವಳಿ ಚಾಲೂ ಮಾಡಿದ್ದೀವಿ ಸರ್. ಓಕೆ, 2007 ಮಾಡಿರೋದು? ಹೌದು ಸರ್, ಹೌದು. 17-18 ವರ್ಷ ಆಗಿದೆಯಾ? ಹೌದು ಸರ್. ಏನು ಸಿಗುತ್ತಿಲ್ಲಿ? ಸರ್ ಪ್ರತಿ ಸೋಮವಾರ ಸ್ಪೆಷಲ್ ಹೋಳಿಗೆ ಊಟ ಸಿಗುತ್ತೆ ಸರ್, ಬೇಳೆ ಹೋಳಿಗೆ ಊಟ. ದಿನಂಪ್ರತಿ ಬಿಸಿ ಚಪಾತಿ ಊಟ, ರೊಟ್ಟಿ ಊಟ ಸಿಗುತ್ತೆ ಸರ್. ಆಯಿಲ್ ಚಪಾತಿನೂ ಸಿಗುತ್ತೆ ಸರ್. ಓಕೆ, ಅಂದ್ರೆ ಪ್ರತಿದಿನ ಪಲ್ಯ ಚೇಂಜ್ ಇರುತ್ತೆ ಸರ್. ಚೇಂಜ್ ಇರುತ್ತೆ? ಇವತ್ತಿನ ಪಲ್ಯ ನಾಳೆ ಇರಲ್ಲ, ನಾಳೆ ನಾಡ್ದಿರಲ್ಲ ಸರ್. ಓಕೆ, ಪ್ರತಿದಿನ ಚೇಂಜ್ ಇರುತ್ತೆ. ಓಕೆ, ಎಷ್ಟು ಒಂದು ಊಟದ ಬೆಲೆ? ಒಂದು ಊಟ ಸರ್ ಈಗ ಜಸ್ಟ್ 90 ರೂಪಾಯಿ ಹಚ್ಚಿದ್ದೀವಿ ಸರ್. ಅಂದ್ರೆ ಎಲ್ಲ 90 ರೂಪಾಯಿ ಅನ್ಲಿಮಿಟೆಡ್? ಹೌದು ಸರ್. 2 ರೊಟ್ಟಿ ರೈಸ್ ಮಾತ್ರ ಅನ್ಲಿಮಿಟೆಡ್ ಊಟ ಮಾಡ್ಬೋದು ಸರ್. ಓಕೆ, ಮೊಸರು ಬೇಕಾದ್ರೆ ಮೊಸರು ಕೊಡ್ತೀವಿ, ಹಪ್ಪಳ, ಚಟ್ನಿ, ಉಪ್ಪಿನಕಾಯಿ, ಮತ್ತೆ ಸ್ಪೆಷಲ್ ದಿನಂಪ್ರತಿ ಕೊರದಿ ಟಿಂಪಲ್ಯ ಅಂತ ಜುಣಕಾವಡಿ ಅಂತ ಸ್ಪೆಷಲ್ ಮಾಡ್ತೇವೆ ಸರ್. ಡೈಲಿ ಸಿಗುತ್ತೆ? ಹೌದಾ ಸರ್, ಡೈಲಿ ಮತ್ತೆ ಅದ್ರ ಕೂಡ ಪ್ರತಿದಿನ ಸರ್ ಒಂದೊಂದು ಸ್ವೀಟ್ ಬೇರೆ ಕೊಡ್ತೇವೆ ಸರ್. ಓಕೆ, ಶಾವಿಗೆ ಕೀರು, ಹೆಸರುಬೇಳೆ ಪಾಯಸ, ಗೋಧಿ ದಿನ ಇರುತ್ತಾ? ಪ್ರತಿದಿನ ಇರುತ್ತೆ ಸರ್. ಓಕೆ, ಅದು ತೊಗರಿಬೇಳೆ ಹೋಳಿಗೆ ಮಾತ್ರ ಸರ್ ಸೋಮವಾರಕ್ಕೊಂದ್ಸಲ. ಸೋಮವಾರ ಒಂದು ದಿವಸ ಮಾಡ್ತೀರಾ? ಅಂದ್ರೆ ಅಪ್ಪರ ಕಾಲದಿಂದ ಇದನ್ನ ಮಾಡ್ಕೊಂಡ್ ಬಂದಿದ್ರು ಸರ್. ಹಿಂಗಾಗಿ ಅವ್ರು ತೊಗರಿಬೇಳೆ ಹೋಳಿಗೆ ತಪ್ಸಿಲ್ಲ ಸರ್, ಸೋಮವಾರ ಮಾಡ್ಕೊಂತ ಬಂದಾರೆ. ಹಿಂಗಾಗಿ ಸರ್ ಪ್ರತಿ ಸೋಮವಾರ ನಾವು ಹೋಳಿಗೆ ಊಟನ ಅದು ಅಪ್ಪರ ಕಾಲದಿಂದ ನಡ್ಕೊಂಡ್ ಬಂದೈತಿ. ಹಿಂಗಾಗಿ ಅದನ್ನ 90 ರೂಪಾಯಿ ಊಟ, ಹೋಳಿಗೆ ಇದ್ರೆ ಹೋಳಿಗೆ ಊಟ 100 ರೂಪಾಯಿ ಸರ್. 100 ರೂಪಾಯಿ ಊಟ, ಒಂದು 10 ರೂಪಾಯಿ ಅಷ್ಟೇ ಹೆಚ್ಚಿಗೆ. ಅದೇನು ತೊಗರಿಬೇಳೆ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ. ಓಕೆ, ಓಕೆ. ಇದರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಸರ್ ಪಂಡಿತ್ ದವಾಖಾನಿ ಬಾಜು ಸರ್, ಹುಬ್ಳಿ ರೋಡು, ಬಸ್ ಸ್ಟ್ಯಾಂಡ್ ಎದುರುಗಡೆ ಸರ್. ಬಸ್ ಸ್ಟ್ಯಾಂಡ್ ಎದುರುಗಡೆ ಹುಬ್ಳಿ ರೋಡ್ನ್ಯಾಗ ಸರ್. ಓಕೆ, ರಜೆ ಗೀಜೆ ಏನಾದ್ರು ಇದೆಯಾ? ಇಲ್ಲ ಸರ್, ರಜಾ ಗೀಜೆ ಏನು ಮಾಡಿ 7 ದಿವಸನೂ ಊಟ? ಹೌದು ಸರ್, ಹೌದು. ಟೈಮಿಂಗ್ಸ್ ಸರ್ ಮುಂಜಾನೆ 12-12:30 ಚಲೋ ಆಗುತ್ತೆ ಸರ್. 5-5 ಮಟ್ಟ ಪ್ರತಿದಿನ ಊಟ ಸಿಗುತ್ತೆ ಸರ್. ಮತ್ತೆ ಸಾಯಂಕಾಲ 7 ಗಂಟೆಯಿಂದ ಸರ್ ರಾತ್ರಿ 10 ಮಟ್ಟ ಊಟ ಕೊಡ್ತೇವೆ ಸರ್. 10 ತನಕ? ಹೌದು ಸರ್. ಮತ್ತೆ ಆಮ್ಯಾಗ 10 ಆಗತ್ತಿಗೆ VRL, ರೋಬಿ ಟ್ರಾವೆಲ್ಸ್, ಸುಗುಣ ಮತ್ತು KSRTC ಬೆಂಗಳೂರಿಗೆ ಹೋಗಲ್ಲ ಕಂಡಕ್ಟರ್ ಡ್ರೈವರ್ಸ್ ಬರ್ತಾರೆ. ಅವ್ರ ಸಂಬಂಧ 60 ತಾಸು ಕದ ಹಾಕಿ ಅವ್ರು ಬಿಸಿ ರೊಟ್ಟಿ ಚಪಾತಿ ಅಂದ್ರೆ ಭಾಳ ಇಷ್ಟ ರೀ. ಕೊರದಿ ಪಲ್ಯ, ಶೇಂಗಾ ಚಟ್ನಿ, ಗೋಳಿ ಚಟ್ನಿ ಅವ್ರಿಗೆ ಇಷ್ಟ ರೀ. ಹಿಂಗಾಗಿ ಅವ್ರ ಸಂಬಂಧ ಅವ್ರನ್ನ ಕೆಲವೊಂದನ್ನು ತೆಗೆದಿಟ್ಟಿರ್ತೇವೆ. ರೈಸ್ ಜಾಸ್ತಿ ಉಣ್ಣಲ್ಲ ರೀ ಅವ್ರು. ರೊಟ್ಟಿ ಬಿಸಿ ರೊಟ್ಟಿ, ಸ್ವಲ್ಪ ಶೇಂಗಾ ಚಟ್ನಿ, ಎಣ್ಣೆ, ಕೊಬ್ಬರಿ ಚಟ್ನಿ ಇಂಥವಿದ್ರೆ ಭಾಳ ಇಷ್ಟ ಸರ್. ಓಕೆ, ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್, ನಮಸ್ಕಾರ ಸರ್. ರೈಸ್ ಏನೇನು ಕೊಡ್ತೀರಾ? ಅನ್ನ ಸಾಂಬಾರು. ಅನ್ನ ಸಾಂಬಾರು, ರಸಮ್ ಇರಲ್ಲ? ರಸಮ್ ಬೇಕಂದ್ರೆ ಐತೆ ಇದೆಯಾ? ಓಕೆ, ಓಕೆ. ಇಲ್ಲ ನನಗೆ ಬೇಡ, ಸಾಕು ಸಾಕು, ರೈಸ್ ಸಾಕು. ಸಾಂಬಾರು ಎಲ್ಲ ಬಿಸಿ ಬಿಸಿನೇ ಕೊಡ್ತೀರಲ್ಲ? ಹಾಂ, ಇನ್ನೂ ಸ್ವಲ್ಪ ಸಾಕು. ಓ ಮೈ ಗಾಡ್, ಬಿಸಿ 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 ಅನ್ನ ಸಾರು. ಈ ಕಡೆ ಇದೊಂದು ಖುಷಿಯಾಗೋದು ನಮ್ಮ ಬ್ಲಾಗರ್ಸ್ಗೆ ಪರ್ಸ್ನಲಿ, ಯಾಕಂದರೆ ಎಲ್ಲೇ ಹೋದ್ರೂ ಆರೋಗ್ಯವಾಗಿ ತಿಂತಿದ್ವಿ. ಬ್ಲಾಗರಾಗೆ ಇಲ್ಲಿ ಬಂದರೂ ಕೂಡ ನಾವು ಬಿಸಿ ಬಿಸಿ ಊಟನೇ ಕೊಡ್ತಾರೆ. ಅದು ಒಂಥರ ಕ್ರೇಜಿ ಅಂತಲೇ ಹೇಳ್ಬೋದು. ರಸಮು ಇಲ್ಲಿ ಸಿಗುತ್ತೆ, ಬಟ್ ಯೂಶ್ವಲಿ ನೀವು ಕಲಬುರಗಿ ಕಡೆ ಎಲ್ಲ ಹೋದರೆ ರಸಮ್ ನಾನು ಪ್ರಾಬಬ್ಲಿ ಎಲ್ಲೂ ಟ್ರೈ ಮಾಡಿಲ್ಲ. ಬರೀ ಅನ್ನ ಸಾಂಬಾರು ತೊಗೊಂಡು ಮುಗಿಸ್ಕೊಳ್ಬೇಕೋ ಥರ ಆಗುತ್ತೆ. ಬೇಕಂದರೆ ರೈಸ್ ಹಾಕ್ಸ್ಕೊಂಡು ಲಾಸ್ಟಲ್ಲಿ ಮೊಸರು ಇದೆಯಲ್ಲ ಅದನ್ನು ತೊಗೊಂಡು ನೀವು ಹೊರಡ್ಬೋದು. ನಾನು ಇಲ್ಲಿಗೆ ಮುಗಿಸ್ಕೊಬಿಡ್ತೀನಿ, ಬಿಕಾಸ್ ಒಂದೇ ದಿವ್ಸಕ್ಕೆ ನಾನು ಹಾವೇರಿಗೆ ಬಂದಿರೋದು. ಒಂದು ದಿವಸದಲ್ಲಿ ಎಷ್ಟು ಕಂಟೆಂಟ್ ಆಗುತ್ತೋ ಅಷ್ಟು ಕಂಟೆಂಟ್ ನಾನು ಮಾಡ್ಕೊಂಡು ಹೋಗ್ಬೇಕಂತ. ಓ ಮೈ ಗಾಡ್, ಬಿಸಿ ಬಿಸಿ ಅನ್ನ ಸಾರು ಜೊತೆಗೆ ಹಪ್ಪಳ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಆಹಾ, ಬೆಸ್ಟಾಗಿದೆ. ಲೈಟಾಗಿ ಉಪ್ಪು ಕಮ್ಮಿ, ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈ ಚಟ್ನಿ ಒಂದು ಕೊಟ್ಟಿದ್ದಾರೆ, ಖಾರ ಚಟ್ನಿ ಥರನೇ ಇದೆ ಇದು ಅಂತ ಲಿಟ್ರಲ್ಲಿ ನೋಡೋಕ್ಕೆ. ಚೆನ್ನಾಗಿದೆ. ಒಂದು ಒಳ್ಳೆ ಊಟ, ಒಂದು ಒಳ್ಳೆ ಸ್ಟಾರ್ಟ್ ಇರುತ್ತೆ, ಒಂದು ಒಳ್ಳೆ ಎಂಡ್ ಇರುತ್ತೆ. ಹೆವಿ ಅನ್ಸಲ್ಲ ನಿಮಗೆ, ಹಿತವಾಗಿರುತ್ತೆ. ಆರಾಮಾಗಿ ಈ ಥರ ಊಟ ತಿಂದ್ಬಿಟ್ಟು ನೀವು ನೆಕ್ಸ್ಟ್ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಕೊಡೋ ಕಾಸ್ಗಂತೂ 100% ವರ್ತು. ನೀವೇನಾದ್ರೂ ಹಾವೇರಿಗೆ ಬರ್ತೀರ ಅಂದರೆ ಬಸ್ ಸ್ಟ್ಯಾಂಡ್ ಎದುರುಗಡೆ ದೊಡ್ಡ ಬೋರ್ಡ್ ಹಾಕಿರ್ತಾರೆ, ಶ್ರೀ ಶರಣಬಸವೇಶ್ವರ ಲಿಂಗಾಯತ್ ಖಾನಾವಳಿ ಅಂತ. ಆರಾಮಾಗಿ ಬನ್ನಿ. ಸೋಮವಾರ ಬಂದರೆ ನಿಮಗೆ ಲಕ್ಕು ಹೋಳಿಗೆ ಸಿಗುತ್ತೆ. ಕಾಳು ಅದು ಬೇಸಿಕ್ಕಾಗಿ ಮಸಾಲೆ ಹಾಕಿ ಮಾಡಿರುವಂಥದ್ದು. ಜಸ್ಟ್ ಕಾಳನ್ನ ಬೇಯಿಸಿ ಹತ್ತಿದ್ರೆ ಯಾವ ಥರ ಇರುತ್ತೋ ಸೇಮ್ ಟು ಸೇಮ್ ಅದೇ ಥರ ಒಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ. ಉಪ್ಪಿನಕಾಯಿ ಒಟ್ಟಿಗೆ ಬೆಸ್ಟು. ಹಾವೇಲಿ ಯಾರಾದ್ರು ವೀಡಿಯೋಸ್ ನೋಡ್ತೀರಾ ಕಮೆಂಟ್ ಮಾಡಿ. ಇದಕ್ಕಿಂತ ಇನ್ನೂ ಬೆಸ್ಟ್ ಸ್ಪಾಟ್ಸ್ ಎಲ್ಲ ಇದೆ ಅಂದರೆ ಕಮೆಂಟ್ ತಿಳಿಸಿ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕಾ ಟ್ರೈ ಮಾಡ್ತೀನಿ. ಆ್ಯಂಡ್
ಒಂದು ಖುಷಿ. ಸುಮಾರು ದಿನಗಳಾದಮೇಲೆ ನಾನು ಬಂದಿದ್ದೀನಲ್ಲ ಹಾವೇರಿಗೆ, ನಾವು ಒಂಥರ ಪ್ಲೆಸೆಂಟ್ ಆಗಿದೆ ಅಂತ ಹೇಳ್ಬೋದು. ಲಾಸ್ಟ್ ಬೈಟ್ ಹಪ್ಪಳ ಒಟ್ಟಿಗೆ ತಿಂದು ಮುಗಿಸ್ತೀನಿ. ಸಾಂಬಾರು ಏನು ಬೇಕಾ? ಇಲ್ಲ ಬೇಡ, ಸಾಕು ಬೇಡ, ಅನ್ಲಿಮಿಟೆಡ್ ಎಷ್ಟು ಸಲ ಬೇಕಾದ್ರೆ ನೀವು ಹಾಕ್ಸ್ಕೋಬೋದು. ಒಂದು ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ತೀನಿ. ಹಪ್ಪಳ ಜೊತೆ ಟ್ರೈ ಮಾಡಿ, ಕಳೆದೋಗ್ತೀರಾ. ಕ್ರೇಜಿಯೆಸ್ಟ್ ಟೇಸ್ಟ್. ಓಕೆ, ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಚಾಟ್ ಮಾಡಿ ಗಾಯ್ಸ್. ಈ ಜಾಗದ ಕೇಳಿದ್ರು ಅಥವಾ ಹಾಗೆ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ಇಲ್ಲ ಬೇರೆಯಿಂದ ಈ ಕಡೆ ಬರ್ತೀರಾ ಅಂದರೆ ಪಕ್ಕ ಟ್ರೈ ಮಾಡಿ. ತುಂಬ ಇಷ್ಟಪಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಗಾಯ್ಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಡಾ, ಬಾಯ್.